ಓಂ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಗೆ ಸ್ವಾಗತ. ಈ ದಿನದ 12 ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. 8/7/2025 ಮಂಗಳವಾರ, ತ್ರಯೋದಶಿ, ಜ್ಯೇಷ್ಠ ನಕ್ಷತ್ರ, ಶುಕ್ಲಯೋಗ, ಕಾಲವಕರಣ. ಮೊದಲನೆಯದಾಗಿ ಮೇಷರಾಶಿ. ತಾಯಿಗೆ ಪ್ರಯಾಣ, ಒಡ ಹುಟ್ಟಿದವರಿಂದ ಸಹಾಯ, ವ್ಯಾಪಾರದಲ್ಲಿ ಲಾಭ, ಮಾನಸಿಕ ದುಃಖ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ವೃಷಭ ರಾಶಿ. ಕುಟುಂಬದವರ ಜೊತೆ ಪ್ರಯಾಣ, ಮನೆಯಲ್ಲಿ ಶುಭ ಕಾರ್ಯ ನಡೆಯುವುದು, ವಿದ್ಯಾರ್ಥಿಗಳಿಗೆ ಶುಭ, ಮಕ್ಕಳಿಂದ ಆನಂದ, ಸಂಗಾತಿಯಿಂದ ಕಿರಿಕಿರಿ ಆಗುವುದು. ಮಿಥುನ ರಾಶಿ. ಕುಟುಂಬದ ಬಗ್ಗೆ ಚಿಂತೆ, ತಾಯಿಯಿಂದ ಧನಲಾಭ, ವಾಹನ ಲಾಭ, ಗೃಹ ಲಾಭ, ಧನಲಾಭ, ಮೃಗಶಿರ ನಕ್ಷತ್ರದವರಿಗೆ ಶುಭವಾಗುವುದು. ಕಟಕ ರಾಶಿ. ಮಾನಸಿಕ ದುಃಖ, ಪ್ರಯಾಣ ಮಾಡುವಿರಿ, ಒಡ ಹುಟ್ಟಿದವರಿಂದ ಕಿರಿಕಿರಿ, ದುಃಖ, ಹೊಸ ಯೋಜನೆ ಬೇಡ, ಪುನರ್ವಸು ನಕ್ಷತ್ರದವರಿಗೆ ಅಶುಭ, ಪುಷ್ಯ ನಕ್ಷತ್ರದವರಿಗೆ ಶುಭವಾಗುವುದು. ಸಿಂಹ ರಾಶಿ. ಧನ ನಷ್ಟ, ಒಡ ಹುಟ್ಟಿದವರಿಂದ ಎಚ್ಚರದಿಂದಿರಿ, ಮಾತಿನ ಮೇಲೆ ಎಚ್ಚರವಿರಲಿ, ಕುಟುಂಬದಿಂದ ನಿಂದನೆ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ಕನ್ಯಾ ರಾಶಿ. ಉದ್ಯೋಗದಿಂದ ವ್ಯಾಪಾರದಿಂದ ಲಾಭ, ಸ್ನೇಹಿತರಿಂದ ಲಾಭ, ಒಡ ಹುಟ್ಟಿದವರ ಚಿಂತೆ, ತಾಯಿಯಿಂದ ಮಾರ್ಗದರ್ಶನ ದೊರೆಯುವುದು. ತುಲಾ ರಾಶಿ. ತಂದೆಗೆ ಉದ್ಯೋಗ, ವಿದೇಶಿ ಪ್ರಯಾಣ, ವ್ಯಾಪಾರದಲ್ಲಿ ನಷ್ಟ, ವಿದ್ಯಾರ್ಥಿಗಳಿಗೆ ಶುಭ, ಚಿತ್ತಾ ನಕ್ಷತ್ರದವರಿಗೆ ಶುಭ, ವಿಶಾಖ ನಕ್ಷತ್ರದವರಿಗೆ ಅಶುಭ. ವೃಶ್ಚಿಕ ರಾಶಿ. ಹೂಡಿಕೆ ಹಣದಲ್ಲಿ ಲಾಭ, ವಿದೇಶಿ ಪ್ರಯಾಣ, ತಂದೆಗೆ ಧನ ಲಾಭ, ಒಡ ಹುಟ್ಟಿದವರಿಂದ ಲಾಭ, ಅನುರಾಧ ನಕ್ಷತ್ರದವರಿಗೆ ಶುಭವಾಗುವುದು. ಧನಸ್ಸು ರಾಶಿ. ಸಂಗಾತಿಯಿಂದ ಕಿರಿಕಿರಿ, ವ್ಯಾಪಾರ ಉದ್ಯೋಗದಲ್ಲಿ ಕಿರಿಕಿರಿ, ಪಾಲುಗಾರಿಕೆಯಲ್ಲಿ ಅಸ್ಥಿರತೆ, ಗುರುವಿನಿಂದ ಮಾರ್ಗದರ್ಶನ ದೊರೆಯುವುದು. ಮಕರ ರಾಶಿ. ಸಂಗಾತಿಯ ಜೊತೆ ಕಿರಿಕಿರಿ, ದುಃಖ, ವ್ಯಾಪಾರದಲ್ಲಿ ಪಾಲುಗಾರಿಕೆಯಲ್ಲಿ ಲಾಭ, ವಾಹನ ಲಾಭ, ಗೃಹ ಲಾಭ, ಭೂಲಾಭ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ಕುಂಭರಾಶಿ. ಮಕ್ಕಳಿಂದ ಕಿರಿಕಿರಿ, ವ್ಯಾಪಾರದಲ್ಲಿ ಕಿರಿಕಿರಿ, ನಷ್ಟ, ಹೂಡಿಕೆ ಹಣದಲ್ಲಿ ನಷ್ಟ, ಆರೋಗ್ಯದ ಬಗ್ಗೆ ಎಚ್ಚರವಿರಲಿ, ಧನಿಷ್ಠ ನಕ್ಷತ್ರದವರಿಗೆ ಶುಭ, ಪೂರ್ವಭಾದ್ರ ನಕ್ಷತ್ರದವರಿಗೆ ಅಶುಭ. ಮೀನರಾಶಿ. ಮನೆಯಲ್ಲಿ ಶುಭ ಕಾರ್ಯ ನಡೆಯುವುದು, ವಿದ್ಯಾರ್ಥಿಗಳಿಗೆ ಶುಭ, ಮಕ್ಕಳ ಜೊತೆ ಆನಂದ, ಸಂಗಾತಿಯಿಂದ ಸಹಾಯ, ತಾಯಿಯಿಂದ ಪ್ರಶಂಸೆ, ಉತ್ತರ ಭಾದ್ರ ನಕ್ಷತ್ರದವರಿಗೆ ಶುಭವಾಗುವುದು. ಇದೇ ತರ ದಿನ ಭವಿಷ್ಯಕ್ಕಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.